ಎಲ್ಲರಿಗೂ ನಮಸ್ಕಾರ. ದಕ್ಷಿಣ ಕನ್ನಡ ಚೆಸ್ ಅಸೋಸಿಯೇಷನ್ ವತಿಯಿಂದ ಮತ್ತು ನಮ್ಮ ರೋಟರಿ ಕ್ಲಬ್ ಮ್ಯಾಂಗ್ಳೂರ್ ಸೆಂಟ್ರಲ್ ಇಂದ ನಮ್ಮ ಅಸೋಸಿಯೇಷನ್ ಒಟ್ಟಿಗೆ ನಾವು ಈ ನ್ಯಾಷನಲ್ ಚಾಂಪಿಯನ್ಶಿಪ್ ಅಂದರೆ ನ್ಯಾಷನಲ್ ಫಿಡೆರೇಟೆಡ್ ನ್ಯಾಷನಲ್ ಚೆಸ್ ಚಾಂಪಿಯನ್ಶಿಪ್ ಅನ್ನು ಈ ಬಾರಿ ಆಯೋಜಿಸ್ತಾ ಇದ್ದೇವೆ ಫ್ರಮ್ 26th to 30th December. ಇದು ಕ್ಲಾಸಿಕ್ ಫಿಡೆರೇಟೆಡ್ ನ್ಯಾಷನಲ್ ಚಾಂಪಿಯನ್ಶಿಪ್. ಇದರಲ್ಲಿ ಆಲ್ಮೋಸ್ಟ್ 400 ಮಕ್ಕಳು ಬೇರೆ ಬೇರೆ ರಾಜ್ಯಗಳಿಂದ ಇಲ್ಲಿಗೆ ಬಂದು ಈ ಬಾರಿ ಈ ಚೆಸ್ ಪಂದ್ಯಾಟದಲ್ಲಿ ಕಾಂಪೀಟ್ ಮಾಡ್ತಾ ಇದ್ದಾರೆ. ದಕ್ಷಿಣ ಕನ್ನಡ ಚೆಸ್ ಅಸೋಸಿಯೇಷನ್ ಇದಕ್ಕಿಂತ ಮೊದಲು 8 ವರ್ಷಗಳಿಂದ ಬೇರೆ ಬೇರೆ ಸ್ಟೇಟ್ ಆಸ್ ವೆಲ್ ಆಸ್ ನ್ಯಾಷನಲ್ ಚಾಂಪಿಯನ್ಶಿಪ್ಸ್ ಗಳನ್ನ ಆಯೋಜಿಸಲ್ಪಟ್ಕೊಂಡು ಬರ್ತಾ ಇದೆ. ನಾವು ವರ್ಷಕ್ಕೆ ಮಿನಿಮಮ್ ಆಗಿ 2 ಪಂದ್ಯಾಟಗಳನ್ನಾದ್ರೂ ಮ್ಯಾನೇಜ್ ಮಾಡ್ತಾ ಇದ್ದೇವೆ. ದ ರೀಸನ್ ಬೀಯಿಂಗ್, ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಎಷ್ಟೋ ಮಕ್ಕಳು ದೇ ಆರ್ ಫ್ಯಾಂಟಾಸ್ಟಿಕ್, ವಿ ಹ್ಯಾವ್ ಫ್ಯಾಂಟಾಸ್ಟಿಕ್ ಟ್ಯಾಲೆಂಟ್ ಆಸ್ ಫಾರ್ ಎಸ್ ಚೆಸ್ ಇಸ್ ಕನ್ಸರ್ನ್. ಆದರೆ ಅವರಿಗೆ ಪ್ರೋತ್ಸಾಹ ಕೊಡ್ಲಿಕ್ಕೆ ಮಾತ್ರ ಅಲ್ಲ, ಸೊ ದ್ಯಾಟ್ ದೇ ಗ್ರೋ ಇನ್ ದಿಸ್ ಫೀಲ್ಡ್ ಆಫ್ ಚೆಸ್, ಅದಕ್ಕೋಸ್ಕರ ನಾವು ಈ ಪಂದ್ಯಾಟಗಳನ್ನ ಆಯೋಜಿಸ್ತಾ ಇದ್ದೇವೆ. ಈ ಚೆಸ್ ಚಾಂಪಿಯನ್ಶಿಪ್ ಅನ್ನ ನಾವು ತುಳು ಭವನದಲ್ಲಿ ಅಮೃತ ಸೋಮೇಶ್ವರ ಸಭಾಂಗಣದಲ್ಲಿ ನಾವು ಇದನ್ನ ಆಯೋಜಿಸ್ತಾ ಇದ್ದೇವೆ. ಇದಲ್ಲದೆ ಮಂಗಳೂರಿನಲ್ಲಿ ರೀಸೆಂಟ್ಲಿ ವಿ ಹ್ಯಾವ್ ಆಲ್ಸೋ ಆರ್ಗನೈಸ್ಡ್ ಅಲಾಂಗ್ ವಿತ್ ರಾವ್ ಅಸೋಸಿಯೇಷನ್ ಇದೆ, ಅವರೊಟ್ಟಿಗೂ ಕೂಡ ಕೆಲವು ಚೆಸ್ ಪಂದ್ಯಾಟಗಳನ್ನ ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ. ಈ ಬಾರಿ ಇಶಾ ಶರ್ಮಾ, ಶಿ ಇಸ್ ಆಲ್ಸೋ ನ್ಯಾಷನಲ್ ಇದು ವಿಮೆನ್ಸ್ ಗ್ರ್ಯಾಂಡ್ ಮಾಸ್ಟರ್ ನಮ್ದು, ನಮ್ಮ ಜಿಲ್ಲೆಗೆ ಬಾರಿ ಹೆಮ್ಮೆ ಅಂತಂದಿದ್ದಾರೆ. ಶಿ ಒನ್ ಅನ್ ಇಂಟರ್ನ್ಯಾಷನಲ್ ಚಾಂಪಿಯನ್ಶಿಪ್, ಅದು ಯುರೋಪ್ ಅಲ್ಲಿ ಆಯೋಜಿಸಲ್ಪಟ್ಟಿದ್ದು. ಈ ಕಾರ್ಯಕ್ರಮವನ್ನ ನಾವು ಉದ್ಘಾಟನೆ ಮಾಡೋದು ಅದಾನಿ ಸಮೂಹದ ಕಿಶೋರ್ ಆಳ್ವ ಅವರು ಮತ್ತು ಬೇರೆ ಮುಖ್ಯ ಅತಿಥಿಗಳು ಕೆಸಿಎ ಅಧ್ಯಕ್ಷರಾದ ಶ್ರೀ ಮಧುಕರ್, ಮತ್ತೆ ಉದ್ಯಮಿಯಾದ ರವಿರಾಜ್ ಶೆಟ್ಟಿ ಅವರು, ಅನಿಲ್ ಲೋಬೋ ಹೂ ಇಸ್ ದಿ ಪ್ರೆಸಿಡೆಂಟ್ ಆಫ್ MCC ಬ್ಯಾಂಕ್, ಮತ್ತು ಭಾಸ್ಕರ್ ರೈಕಟ್ಟೆ ಅವರು ಅಧ್ಯಕ್ಷರು ನಮ್ಮ ರೋಟರಿ ಕ್ಲಬ್ ಮಂಗಳೂರು ಸೆಂಟ್ರಲ್, ಮತ್ತು ಹಾಗೂ ನಮ್ಮ ಹಲವಾರು ಗಣ್ಯರು ಕೂಡ ಅದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದಲ್ಲದೆ ಈ ಸಮಾರೋಪ ಸಮಾರಂಭಕ್ಕೆ ನಾವು ಡಾಕ್ಟರ್ ಮೋಹನ್ ಆಳ್ವರನ್ನು ನಾವು ಆ ಸಭೆಗೆ ನಾವು ಕರೀತಾ ಇದ್ದೇವೆ. ವಿ ಹೋಪ್ ದಟ್ ಈ ಚೆಸ್ ಪಂದ್ಯಾಟಕ್ಕೆ ಆದಷ್ಟು ಮಕ್ಕಳು, ಎಸ್ಪೆಷಲಿ ದಕ್ಷಿಣ ಕನ್ನಡದಿಂದ, ಅಫ್ಕೋರ್ಸ್ ಬೇರೆ ಬೇರೆ ಸ್ಟೇಟ್ಸ್ ಗಳಿಂದ ಬರ್ತಾ ಇದ್ದಾರೆ, ಆದ್ರೂ ದಕ್ಷಿಣ ಕನ್ನಡದ ಮಕ್ಕಳು ಆದಷ್ಟು ಇದರಲ್ಲಿ ಭಾಗವಹಿಸಿ ಈ ಟೂರ್ನಮೆಂಟ್ ಅನ್ನ ಸಕ್ಸಸ್ ಮಾತ್ರ ಮಾಡೋದಲ್ಲ, ಈ ಏರಿಯಾದಲ್ಲಿ ಇನ್ನೂ ಕೂಡ ಚೆಸ್ ಟ್ಯಾಲೆಂಟ್ಸ್ಗಳು ಇನ್ನು ಮುಂದೆ ಬರಬೇಕು, ಇನ್ನು ಬೆಳಗಬೇಕು ಅಂತ ನಾವು ಈ ಪಂದ್ಯಾಟ ಮೂಲಕ ಆಶಿಸ್ತಾ ಇದ್ದೇವೆ. ತುಳು ಭವನದಲ್ಲಿ ಈ ಕಾರ್ಯಕ್ರಮ ನಡೆಯಲಿದೆ. ಇದನ್ನು ದಕ್ಷಿಣ ಕನ್ನಡ ಜಿಲ್ಲಾ ಚೆಸ್ ಅಸೋಸಿಯೇಷನ್ ಮತ್ತು ರೋಟರಿ ಕ್ಲಬ್ ಮಂಗಳೂರು ಸೆಂಟ್ರಲ್ ಇದರ ವತಿಯಿಂದ ನಾವು ಈ ಒಂದು 5 ದಿನಗಳ ಕಾಲ ಈ ಒಂದು ಚೆಸ್ ನ್ಯಾಷನಲ್ ಟೂರ್ನಮೆಂಟ್ ಅನ್ನು ನಾವು ನಡೆಸಿಕೊಡಲಿದ್ದೇವೆ. ಆಗಮಿಸಿದ ಎಲ್ಲ ಪತ್ರಿಕಾ ಮಾಧ್ಯಮ, ದೃಶ್ಯ ಮಾಧ್ಯಮ ಮತ್ತು ಮಾಧ್ಯಮದ ಎಲ್ಲ ಮಿತ್ರರನ್ನು ಈ ಸಂದರ್ಭದಲ್ಲಿ ನಾನು ನಮ್ಮ ಎಲ್ಲರ ಪರವಾಗಿ ಸ್ವಾಗತಿಸುತ್ತಾ, ನಮ್ಮ ಜೊತೆ ಸುನೀಲ್ ಆಚಾರ್ಯ ಇದ್ದಾರೆ, ದಕ್ಷಿಣ ಕನ್ನಡ ಜಿಲ್ಲಾ ಚೆಸ್ ಅಸೋಸಿಯೇಷನ್ನ ಗೌರವಾಧ್ಯಕ್ಷರು, ಅದೇ ರೀತಿ ಅಮರಶ್ರೀ ಅಮರನಾಥ್ ಶೆಟ್ಟಿ ಅಧ್ಯಕ್ಷರು, ಈ ವರ್ಷ ಈ ದಕ್ಷಿಣ ಕನ್ನಡ ಅಸೋಸಿಯೇಷನ್ನ ಚೆಸ್ ಅಸೋಸಿಯೇಷನ್ ಅಧ್ಯಕ್ಷತೆಯನ್ನು ಅವರು ವಹಿಸಿಕೊಂಡಿದ್ದಾರೆ. ಅದೇ ರೀತಿ ರಮೇಶ್ ಕೋಟೆ ಅವರು ಈ ಮೊದಲು ದಕ್ಷಿಣ ಕನ್ನಡ ಜಿಲ್ಲಾ ಈ ಚೆಸ್ ಅಸೋಸಿಯೇಷನ್ ಅಧ್ಯಕ್ಷರಾಗಿದ್ದು ಈಗ ರಾಜ್ಯ ಮಟ್ಟಕ್ಕೆ ಏರಿದ್ದಾರೆ, ಉಪಾಧ್ಯಕ್ಷರಾಗಿದ್ದಾರೆ. ಅದೇ ರೀತಿ ರಾಜಗೋಪಾಲ್ ರೈ ಅವರು ರೊಟೇರಿಯನ್, ರೋಟರಿ ಕ್ಲಬ್ ಮ್ಯಾಂಗ್ಳೂರ್ 3181 ರೋಟರಿ ಜಿಲ್ಲಾ ಅಸಿಸ್ಟೆಂಟ್ ಗವರ್ನರ್ ಆಗಿದ್ದಾರೆ. ಅದೇ ರೀತಿ ಈ ಸಲ ರೋಟರಿ ಕ್ಲಬ್ ಮಂಗಳೂರು ಜಿಲ್ಲೆಯ ಪೀಸ್ ಕಮಿಟಿ ಚೇರ್ಮನ್ ಕೂಡ ಆಗಿದ್ದಾರೆ. ಶ್ರೀಮತಿ ವಾಣಿ ಎನ್ ಪಣಿಕರ್ ಉಪಾಧ್ಯಕ್ಷರು, ಅವರು ಕೂಡ ಉಪಸ್ಥಿತರಿದ್ದಾರೆ. ಅದೇ ರೀತಿ ಶ್ರೀ ಸತ್ಯಪ್ರಕಾಶ್ ಜೊತೆ ಕಾರ್ಯದರ್ಶಿ ದಕ್ಷಿಣ ಕನ್ನಡ ಜಿಲ್ಲಾ ಚೆಸ್ ಅಸೋಸಿಯೇಷನ್, ಇವರು ಕೂಡ ಉಪಸ್ಥಿತರಿದ್ದಾರೆ. ನಾನು ಭಾಸ್ಕರ್ ರೈಕಟ್ಟ, ರೋಟರಿ ಕ್ಲಬ್ ಮಂಗಳೂರು ಸೆಂಟ್ರಲ್ ಅಧ್ಯಕ್ಷ. ನಾವು ರೋಟರಿ ಕ್ಲಬ್ ಮಂಗಳೂರು ಸೆಂಟ್ರಲ್ ಈ ವರ್ಷ ಬೇರೆ ಬೇರೆ ಸಂಘ ಸಂಸ್ಥೆಗಳ ಜೊತೆ ಸೇರಿಕೊಂಡು ನಾವು ಎಲ್ಲರ ಜೊತೆ ನಾವು ಕಾರ್ಯಕ್ರಮದಲ್ಲಿ ನಾವು ಆಯೋಜಿಸಿದ್ದೇವೆ. ನಾವು ಕ್ರೀಡೆಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಈ ವರ್ಷ ಕಂಬಳ ಕೂಡ ನಾವು ಜೊತೆ ಸೇರಿ ರೋಟರಿ ಕಂಬಳ ಮಾಡಿದ್ದೆವು. ಈ ಸಲ ಚೆಸ್ ಅಸೋಸಿಯೇಷನ್
ಜೊತೆ ಸೇರಿಕೊಂಡು ನಾವು ಈ ಒಂದು ರಾಷ್ಟ್ರೀಯ ಕಾಂಪಿಟಿಷನ್ ಚೆಸ್ ಕಾಂಪಿಟಿಷನ್ ನಾವು ಅವರ ಜೊತೆ ನಾವು ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದೇವೆ. ಈಗ ಚೆಸ್ ಅಸೋಸಿಯೇಷನ್ ನ ಅಧ್ಯಕ್ಷೆ ಡಾಕ್ಟರ್ ಅಮರನಾಥ್ ಶೆಟ್ಟಿ ಇವರು ಈ ಯಾವ ರೀತಿಯಲ್ಲಿ 5 ದಿನಗಳ ಕಾಲ ಈ ಕಾರ್ಯಕ್ರಮ ನಡೆಯಲಿಕ್ಕಿದೆ, ಈ ಚೆಸ್ ಟೂರ್ನಮೆಂಟ್ ಇದರ ಬಗ್ಗೆ ಮಾಹಿತಿಯನ್ನು ನೀಡಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ.